ತುಂಬ ಜನ ಹೇಳ್ತಾರೆ ನೀವು ಚೆನ್ನಾಗಿ ವಿಡಿಯೋ ಮಾಡಿ, ನೀವು ಚೆನ್ನಾಗಿ ಥಂಬ್ನೇಲ್ ಮಾಡಿ, ಅವಾಗ ಮಾತ್ರ ವಿಡಿಯೋ ವೈರಲ್ ಆಗೋದು ಅಂತ. ಆದರೆ ತುಂಬ ಜನ ಹೇಳಲ್ಲ. ಅದೇನಂತ ಅಂದರೆ ಕೀವರ್ಡ್ಸ್ ಬಗ್ಗೆ. ಈ ರೀತಿ ಕೀವರ್ಡ್ಸ್ ಹಾಕ್ತಾರೆ ಸ್ಟ್ರೈಕ್ ಬರುತ್ತೆ, ಈ ರೀತಿ ಕೀವರ್ಡ್ಸ್ ಹಾಕ್ತಾರೆ ನಿಮ್ಮ ಮಾನಿಟೈಸೇಷನ್ ಡಿಸೇಬಲ್ ಆಗಿಬಿಡುತ್ತೆ ಅಂತ ಈ ರೀತಿ ಒಂದು ಕೀವರ್ಡ್ ಪಾಲಿಸಿ ಎಲ್ಲ ಇರುತ್ತೆ. ಅದನ್ನ ಮಾತ್ರ ಯಾರೂ ಹೇಳೋದೇ ಇಲ್ಲ. ಆದರೆ ಈ ಒಂದು ವಿಡಿಯೋದಲ್ಲಿ ಈ ಕೀವರ್ಡ್ ಪಾಲಿಸಿ ಎಂದರೇನು, ಇದನ್ನ ಹೇಗೆ ಫಾಲೋ ಮಾಡೋದು, ಇಲ್ಲಿ ಫಾಲೋ ಮಾಡಿಲ್ಲ ಅಂತ ಅಂದರೆ ಏನೇನು ಪ್ರಾಬ್ಲಮ್ ಆಗ್ಬೋದು ನಮ್ಮ ಚಾನಲ್ ಮೇಲೆ, ಆಮೇಲೆ ಇದು ಫಾಲೋ ಮಾಡುವ ರೀತಿ ಏನು ಅಂತ ಪೂರ್ತಿ ಡೀಟೇಲಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವೇನು ಮಾಡಬೇಕಂತ ಅಂದರೆ ನೋಡ್ತಾ ಇರೋಂತ ಅಂದರೆ ವಿಡಿಯೋ ಇನ್ನು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೆ ಕೂಡ ಕ್ಲಿಕ್ ಮಾಡಿ. ಯಾಕಂದರೆ ಈ ರೀತಿ ಸೂಪರ್ ಆಗಿರೋ ಕಾಂಟೆಂಟ್ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ನಮ್ಮೊಂದು ಟಾಪಿಕ್ ಶುರು ಮಾಡೋಣ. ಫಸ್ಟು ಥಂಬ್ನೇಲ್ ಬಗ್ಗೆ ಮಾತಾಡೋಣ. ಥಂಬ್ನೇಲ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಥಂಬ್ನೇಲಲ್ಲಿ ಎಷ್ಟು ಬೇಕಾದ್ರೂ ಟೈಪ್ ಮಾಡ್ಬೋದು. ಅಂದರೆ ಎಷ್ಟು ಬೇಕಾದ್ರೂ ಕೀವರ್ಡ್ಸ್ನ ನೀವು ಹಾಕೊಬೋದು. ಅಂದರೆ ಟೆಕ್ಸ್ಟು ಎಷ್ಟು ಬೇಕಾದ್ರೂ ಟೈಪ್ ಮಾಡಿ ಹಾಕೊಬೋದು ನೀವು. ಆದರೆ ಒಂದೇನಂತ ಅಂದರೆ ವಿಸಿಬಿಲಿಟಿ ಕಮ್ಮಿ ಆಗುತ್ತೆ ಎಷ್ಟು ನೀವು ಜಾಸ್ತಿ ಆಗ್ತೀರಾ. ಆಮೇಲೆ ಅದು ಅಟ್ಲೀಸ್ಟ್ ಆದರೂ ಒಂದು ಮೀಡಿಯಮಾಗಿ ಹಾಕಿ, ಹಾಗಂತ ತುಂಬ ಕಡಿಮೆ ಹಾಕಕ್ಕೆ ಹೋಗಬೇಡಿ, ಕಮ್ಮಿನೂ ಹಾಕಿ ಪ್ಲಸ್ ಜನರಿಗೆ ಅಟ್ರ್ಯಾಕ್ಟ್ ಆಗೋ ಥರ ಹಾಕಿ. ಒಂಥರ ಮೀಡಿಯಮ್ ಕೀವರ್ಡ್ ಹಾಕಿ, ಹಾಗೂ ಕೂಡ ಅಟ್ರ್ಯಾಕ್ಟಿಂಗ್ ಥರ ಮಾಡಿ. ಆವಾಗ ಮಾತ್ರ ಜನರು ನಿಮಗೊಂದು ಪರ್ಟಿಕ್ಯುಲರ್ ವಿಡಿಯೋನ ಕ್ಲಿಕ್ ಕೊಟ್ಟು ನೋಡೋದು, ಇಲ್ಲ ಅಂತಾರೆ ನೋಡೋದೇ ಇಲ್ಲ. ಇದೊಂದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಟೈಟಲ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ 100 ಕೀವರ್ಡ್ಸ್ ಅಂದರೆ 100 ಪದಗಳನ್ನು ನಾವು ಟೈಪ್ ಬೇಕಾದ್ರೆ ಮಾಡ್ಬೋದು. ಆದರೆ ಇದರಲ್ಲಿ 2 ಇಲ್ಲಾಂದರೆ 3 ಕೀವರ್ಡು ನೀವು ಇದನ್ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ 2 ಶಾರ್ಟ್ ಟೇಲ್ ಕೀವರ್ಡು, ಒಂದು ಲಾಂಗ್ ಟೇಲ್ ಕೀವರ್ಡು, ಇಲ್ಲಾಂದರೆ 2 ಲಾಂಗ್ ಟೇಲು, ಒಂದು ಶಾರ್ಟ್ ಟೇಲ್. ಆ ರೀತಿ ಕೂಡ ಬೇಕಾದರೆ ನೀವು ಯೂಸ್ ಮಾಡ್ಕೊಬೋದು. ಸ್ಕ್ರೀನಲ್ಲಿ ತೋರಿಸೋ ನಿಮಗೆ ಉದಾಹರಣೆಗೋಸ್ಕರ ಈ ರೀತಿ ಬೇಕಾದ್ರೆ ನೀವು ಟೈಪ್ ಹಾಕೊಬೋದು. ಉದಾಹರಣೆಗೋಸ್ಕರ ಒಂದು ಟಾಪಿಕ್ ಇರುತ್ತೆ, ಹೌ ಟು ಮೇಕ್ ಮನಿ ಆನ್ಲೈನ್ ಅಂತ. ಅದಿರುತ್ತಲ್ಲ ಟಾಪಿಕ್ಕು, ಫಸ್ಟ್ ಹೌ ಟು ಮೇಕ್ ಮನಿ ಆನ್ಲೈನ್ ಅಂತ ಹಾಕಿರ್ತೀನಿ. ಮತ್ತು ಇನ್ನೊಂದು ಕೀವರ್ಡ್ ಏನಂತ ಅಂದರೆ ಆನ್ಲೈನಲ್ಲಿ ದುಡ್ಡನ್ನ ಅಥವಾ ಹಣನ ಗಳಿಸೋದು ಹೇಗೆ ಅಂತ ಇನ್ನೊಂದು. ಈ ರೀತಿ ಒಂದು ಕೀವರ್ಡ್ ನಾನು ಹಾಕಿರ್ತೀನಿ. ಈ ರೀತಿ ನೀವು ಹಾಕಬೇಕಾಗುತ್ತೆ. ಫಸ್ಟು ಕನ್ನಡ ಹಾಕಬೇಕು, ಅಥವಾ ನೀವು ಬೇಕಾದ್ರೆ ಇಂಗ್ಲೀಷ್ ಹಾಕೊಬೋದು, ಅಥವಾ ನೆಕ್ಸ್ಟು ಕನ್ನಡ ಹಾಕಬೇಕು. ಈ ರೀತಿ ಬೇಕಾದ್ರೆ ನೀವು ಮಾಡ್ಕೊಬೋದು. ಕನ್ನಡ ಇಂಗ್ಲೀಷ್, ಇಲ್ಲಾಂದರೆ ಇಂಗ್ಲೀಷ್ ಕನ್ನಡ, ಆ ರೀತಿ ಕೂಡ ಮಿಕ್ಸಪ್ ಬೇಕಾದ್ರೆ ಮಾಡ್ಕೊಬೋದು. ನೀವು ಹೇಳ್ದಾನೆ ನಿಮಗೆ 2 ಇಲ್ಲಾಂದರೆ 3 ಕೀವರ್ಡ್ ಹಾಕೊಬೋದು. ತುಂಬ ಜನ ಏನಂತ ಅಂದರೆ 95-100 ಫುಲ್ಲು ಯೂಸ್ ಮಾಡಿಬಿಡ್ತಾರೆ ಅಂತಲೇ ಹೇಳ್ಬೋದು ಕೀವರ್ಡ್ಸ್ನ. ಆ ರೀತಿ ಮಾಡೋಕ್ಕೆ ಹೋಗಲೇಬೇಡಿ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ಕಮ್ಮಿ ಯೂಸ್ ಮಾಡಿ, ಹಾಗೂ ಕೂಡ ತುಂಬ ಜಾಸ್ತಿ ಫಿಲ್ ಮಾಡೋಕ್ಕೆ ಹೋಗಲೇಬೇಡಿ. ಮಿನಿಮಮ್ ಆದ್ರೂ ಹಾಕಬೇಕು ನೀವು. ಆದರೆ ಮ್ಯಾಕ್ಸಿಮಮ್ಮು ಒಂದು 70-80 ಅಷ್ಟರಲ್ಲಿ ಇರಲಿ. ಇದು ನನ್ನ ಅಭಿಪ್ರಾಯ. ಜಾಸ್ತಿ ನೀವು ಹಾಕೋಕ್ಕೆ ಹೋಗಬೇಡಿ. ಜಾಸ್ತಿ ಹಾಕೋಕ್ಕೆ ಹೋದರೆ ನಿಮ್ಮ ವಿಡಿಯೋ ವೈರಲ್ ಆಗಲ್ಲ, ಜಾಸ್ತಿ ಶೋ ಮಾಡಲ್ಲ ಆಲ್ಗೋರಿಥಮ್ಮು. ಮೈಂಡಲ್ಲಿ ಇಟ್ಕೊಳ್ಳಿದ್ದು. ಮತ್ತು ಜನರು ಯಾಕೆ ಸರ್ಚ್ ಮಾಡ್ತಾರೆ, ಹೆಂಗೆ ಸರ್ಚ್ ಮಾಡ್ತಾರೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಒಂದು ಕೀವರ್ಡ್ಸ್ ಆಗಲಿ ಟೈಟಲಲ್ಲಿ ನೀವು ಹಾಕಬೇಕಾಗುತ್ತೆ. ಇದನ್ನ ಪಾಯಿಂಟ್ ಇಟ್ಕೊಂಡು ನೀವು ಕೀವರ್ಡ್ಸ್ ಹಾಕಬೇಕು ಟೈಟಲ್ನಲ್ಲಿ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಗ್ಗೆ ಮಾತಾಡಬೇಕಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬೇಕಾದ್ರೆ ಹೋಗಿ ನೋಡಿ ಏನೇನು ಹಾಕಿರ್ತೀನಂತ. ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಅಂದರೆ ಒಂದು ಪರ್ಟಿಕ್ಯುಲರ್ ಯೂಟ್ಯೂಬಲ್ಲಿ ಇರ್ತಾನಲ್ಲ, ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾನೆ. ಉದಾಹರಣೆಗೋಸ್ಕರ ಫೇಸ್ಬುಕ್ಕು, ಟ್ವಿಟ್ಟರು, ಈ ರೀತಿ ಒಂದು ಏನಂತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂತ ಅಂದರೆ ಲಿಂಕ್ ಹಾಕ್ಬೇಕಾದ್ರದ್ದು. ಮತ್ತು ಹ್ಯಾಶ್ಟ್ಯಾಗ್ಸ್ ಐತಲ್ಲ, ನೀವು ಮಿನಿಮಮ್ ಆದ್ರೂ ಹಾಕಬೇಕಾಗುತ್ತೆ, ಅವಾಗ ಚೆನ್ನಾಗಿರುತ್ತೆ. ಆದರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಏನಂತ ಅಂದರೆ 15ವರೆಗೂ ಹಾಕ್ಬೋದು. ನನಗೆ ಕೇಳಿದ್ರೆ ಒಂದು 5 ಇಲ್ಲಾಂದರೆ 3 ಹ್ಯಾಶ್ಟ್ಯಾಗ್ ಅಷ್ಟೇ ಹಾಕಿ. ಇದು ನನ್ನ ಒಂದು ಸಜೆಷನ್. ಅದ್ರ ಮೇಲೆ ಹಾಕೋಕೆ ಹೋಗ್ಬಿಡಿ, ಇಲ್ಲಾಂದರೆ ಚೆನ್ನಾಗಿಲ್ಲ. ಜಾಸ್ತಿ ಹ್ಯಾಶ್ಟ್ಯಾಗ್ಸ್ ಹಾಕ್ತಾರೆ, ಲಿಮಿಟ್ ಕ್ರಾಸ್ ಮಾಡಿಬಿಟ್ರೆ 15 ಹ್ಯಾಶ್ಟ್ಯಾಗ್ ಲಿಮಿಟು. ಸಪೋಸ್ ನೀವು 20 ಹ್ಯಾಶ್ಟ್ಯಾಗ್ ಹಾಕ್ಬಿಟ್ರಿ, 30 ಹ್ಯಾಶ್ಟ್ಯಾಗ್ ಹಾಕ್ಬಿಟ್ರಿ, ಆ ರೀತಿ ಒಂದು ಹ್ಯಾಶ್ಟ್ಯಾಗ್ಸ್ ಎಲ್ಲ ಹಾಕ್ತಾರೆ. ಇನ್ನು ಕೀವರ್ಡ್ ಸ್ಟಫಿಂಗ್ ಅಂತ ಅಂತಾರೆ. ನಿಮಗೆ ಮಿಸ್ಲೀಡಿಂಗ್ ಡೇಟಾ ಬರುತ್ತೆ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ, ಹಾಗೂ ಕೂಡ ನಿಮ್ಮೊಂದು ಚಾನಲ್ ಮಾನಿಟೈಸೇಷನ್ ಡಿಸೇಬಲ್ ಆಗಿಬಿಡುತ್ತೆ. ಅದಕ್ಕೆ ಹೇಳ್ತಾ ಇರೋದು ಈ ರೀತಿಯಲ್ಲಿ ಮಾಡೋಕ್ಕೆ ಹೋಗಲೇಬೇಡಿ. ಕೀವರ್ಡ್ ಸ್ಟಫಿಂಗ್ ಎಲ್ಲ ಮಾಡ್ಕೊಂಡಲೇಬೇಡಿ. ಕೇವಲ 3 ಅಥವಾ 5 ಹ್ಯಾಶ್ಟ್ಯಾಗ್ ಹಾಕಿ, ಆವಾಗ ಮಾತ್ರ ಬೆಸ್ಟು. ಇಲ್ಲ ಅಂತಂದರೆ ವೈಲೇಷನ್ ನಿಮಗೆ ಬರುತ್ತೆ. ಕಮ್ಯುನಿಟಿ ಗೈಡ್ಲೈನ್ ರೂಲ್ನ ಬ್ರೇಕ್ ಮಾಡ್ತೀರ ನೀವು. ಕ್ಲಿಯರಾಗಿ ಈ ಪಾಯಿಂಟ್ನ ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ನಿಮಗೆ. ಮತ್ತು ನೆಕ್ಸ್ಟು ಅಕಸ್ಮಾತ್ ಏನಾದರೂ ಬೇರೆ ಏನಾದರೂ ಚಾನಲ್ ಇತ್ತಂತ ಅಂದರೆ ನೀವು
ಆ ಪರ್ಟಿಕ್ಯುಲರ್ ಚಾನಲ್ದು ಲಿಂಕ್ ಹಾಕಬೇಕಾಗುತ್ತೆ ಅಥವಾ ಮೆನ್ಷನ್ ಮಾಡಬೇಕಲ್ಲಿ ಈ ರೀತಿ ನನ್ನ ಚಾನಲ್ ಇದೆ, ಹೋಗಿ ಇದ್ರಿಗೂ ಸಬ್ಸ್ಕ್ರೈಬ್ ಆಗಿ ಅಂತ. ಟೋಟಲ್ ಆಗಿ 5,000 ಕೀವರ್ಡ್ಸ್ ಹಾಕ್ಬೋದು ನಮ್ಮ ಒಂದು ಡಿಸ್ಕ್ರಿಪ್ಷನ್ನಲ್ಲಿ. ಮೈಂಡಲ್ಲಿ ಇಟ್ಕೊಳ್ಳಿ, ನಿಮ್ಮ ಒಂದು ವಿಷಯ ಯಾವ ರೀತಿ ಯೂಸ್ ಮಾಡ್ತೀರ ಅಂತ. ಅದರ ಪ್ರಾಪರ್ ವೇ ಯೂಸ್ ಮಾಡಿದ್ರೆ ಬೆಸ್ಟು. ಆದರೆ ಅನ್ರೆವೆಲೆಂಟ್ ಅಂದರೆ ಇಂಪ್ರಾಪರ್ ವೇ, ಸರಿಯಾಗಿರಲ್ಲ ಆ ರೀತಿ ಒಂದು ರೀತಿಯಾಗಿ ನೀವು ಡಿಸ್ಕ್ರಿಪ್ಷನ್ನ ಟೈಪ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ನ ನೀವು ಬ್ರೇಕ್ ಮಾಡ್ತೀರಾ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕೊನೆಯದಾಗಿ ಟ್ಯಾಗ್ಸಲ್ಲಿ ತುಂಬ ಜನ ಮೇನ್ ತಪ್ಪು ಮಾಡೋದೇನಂತ ಅಂದರೆ, ತುಂಬ ಜನ ಟ್ಯಾಗ್ಸ್ನಲ್ಲಿ ಹ್ಯಾಶ್ಟ್ಯಾಗ್ ಹಾಕ್ಬಿಡ್ತಾರೆ. ಫಸ್ಟು ಹ್ಯಾಶ್ಟ್ಯಾಗು ಹೌ ಟು ಮೇಕ್ ಮನಿ ಆನ್ಲೈನ್ ಅಂತ ಈ ರೀತಿ ಹಾಕ್ಬಿಡ್ತಾರೆ. ಈ ರೀತಿ ಹಾಕೋದು ತಪ್ಪು. ಜನರು ಹೇಗೆ ಸರ್ಚ್ ಮಾಡ್ತಾರೆ ಅದ್ರ ಮೇಲೆ ನಮ್ಮ ಒಂದು ಸೈಕಾಲಜಿ ಯೂಸ್ ಮಾಡಿ ನಾವು ಮಾಡಬೇಕಾಗುತ್ತೆ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಜನರು ಹ್ಯಾಶ್ಟ್ಯಾಗ್ ಹಾಕಿ ಸರ್ಚ್ ಮಾಡಲ್ಲ, ಬೇರೆ ಪರ್ಟಿಕ್ಯುಲರ್ ಕೀವರ್ಡ್ ಇದೆಲ್ಲ ಸರ್ಚ್ ಮಾಡೋದು. ಹೌ ಟು ಮೇಕ್ ಮನಿ ಆನ್ಲೈನ್, ಹೌ ಟು ಸ್ಟಾರ್ಟ್ ಅ ಯೂಟ್ಯೂಬ್ ಚಾನಲ್, ಹೌ ಟು ಮೇಕ್ ಅರ್ನಿಂಗ್ ಇನ್ ಇನ್ಸ್ಟಾಗ್ರಾಮ್, ಈ ರೀತಿ ಹ್ಯಾಶ್ಟ್ಯಾಗ್ ಹಾಕ್ತಾರೆ, ಅವರು ಹಾಕೋದಿಲ್ಲ. ಸುಮ್ಮನೆ ಈ ರೀತಿ ಹ್ಯಾಶ್ಟ್ಯಾಗ್ಸ್ ನೀವು ಹಾಕಬಾರ್ದು, ಇದು ವೇಸ್ಟು. ಇದೊಂದು ನೀವು ಕ್ಲಿಯರಾಗಿ ಪಾಯಿಂಟಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಈ ರೀತಿ ಎಲ್ಲ ನೀವು ಹಾಕೋಕ್ಕೆ ಹೋಗ್ಬೇಡಿ. ನೀವು ರೆವಿಲೆಂಟ್ ಅಂದರೆ ಚೆನ್ನಾಗಿರೋ ಒಂದು ಟ್ಯಾಗ್ಸ್ ಅಷ್ಟೇ ಹಾಕಿ. ಅನ್ರೆವಿಲೆಂಟ್ ಅಂದರೆ ಯಾಕೆ ಚೆನ್ನಾಗಿರಲ್ಲ, ಇಂಪ್ರಾಪರ್ ಇರುತ್ತೆ ಹ್ಯಾಶ್ಟ್ಯಾಗ್ಸು, ಆ ರೀತಿ ಹ್ಯಾಶ್ಟ್ಯಾಗ್ಸ್ ಹಾಕೋಕ್ಕೆ ಹೋಗಲೇಬೇಡಿ ಟ್ಯಾಗ್ಸ್ನಲ್ಲಿ. ಇದೊಂದು ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಕರೆಕ್ಟಾಗಿರುವ ಟ್ಯಾಗ್ಸ್ ಹಾಕಿ. ನೀವು ತಪ್ಪಾಗಿರುವ ಟ್ಯಾಗ್ಸ್ನೆಲ್ಲ ಹಾಕೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಫ್ಯೂಚರಲ್ಲಿ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಇಷ್ಟು ಕೀವರ್ಡ್ ಪಾಲಿಸಿ ಫಾಲೋ ಮಾಡಲೇಬೇಕು ನೀವು. ಅವಾಗ ಮಾತ್ರ ನಿಮ್ಮೊಂದು ವಿಡಿಯೋ ಚೆನ್ನಾಗಿ ಬೂಸ್ಟ್ ಆಗೋದು. ಯೂಟ್ಯೂಬ್ ಆಲ್ಗೊರಿಥಮ್ ಕೂಡ ಚೆನ್ನಾಗಿ ತೋರಿಸುತ್ತೆ ನಿಮ್ಮೊಂದು ಪರ್ಟಿಕ್ಯುಲರ್ ಆಡಿಯನ್ಸ್. ಆವಾಗ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಕ್ತಂತ ಅಂದ್ಕೊಂಡಿದ್ದೀನಿ. ಹಾಗೆ ಯೂಟ್ಯೂಬ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂತ ಅಂದರೆ, ಯಾರೋ ಡೌಟ್ ಇದ್ದರೆ ಹೆಲ್ಪ್ ಬೇಕಿದೆ ಅಂತ ಅಂದರೆ ಕೆಲವರು ನಿಮಗೋಸ್ಕರ ನಂಬರ್ ಹಾಕಿರ್ತೀನಿ. ಈ ನಂಬರ್ ತೊಗೊಂಡು ವಾಟ್ಸಪ್ ಮಾಡಿ 200% ನಿಮಗೆ 24/7 ನಿಮಗೆ ರಿಪ್ಲೈ ಮಾಡ್ತೀನಿ. ಈ ಥರ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದರೆ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಾಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಲ್ಸ್ ಮತ್ತು ಕನ್ನಡ ಹೋಲಿಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.